ಮೇಡಮ್ ವೇಟ್ ಹಾಂ ಮೇಡಮ್ ಎಲ್ಲ ಒಂದು ಸೆಕೆಂಡ್ ಇಲ್ಲ ಇವಾಗ ಎಲ್ಲ ವೇಟ್ ಓಕೆ ಮೊಬೈಲ್ ಸ್ವಲ್ಪ ಹಿಂದೆ ಸರ್ ಅಡ್ಡ ಸರ್ ಮೇಡಮ್ ಇಲ್ಲ ಹಾಂ ರೆಡಿ ಓಕೆ ಸರ್ ನಮ್ದಾರೆ ಟೀಮ್ ವರ್ಕ್ ಲುಕ್ ಹಾಂ ಮೇಡಮ್ ರೆಡಿ ಸರ್ ಕೊಡಿ ಮೇಡಮ್ ಕೊಡಿ ಸರ್ ಒಂದು ಸೆಕೆಂಡ್ ಇದು ಮೈಕ್ ಕೊಡಲಿ ಮೈಕ್ ಏನಿಲ್ಲ Fractions are made of numerator and denominator. The top number is called numerator and indicate the number to take, and bottom number is called denominator, showing the total number of equal parts in the whole. This all this type of fraction: proper fraction, improper, mixed fraction, unity fraction, like fraction, unlike fraction, equivalently fraction. Thank you for your proper fraction ಅಂದ್ರೆ ಅಂದ್ರೆ ಅಡ್ಮಿಷನ್ ಇಷ್ಟು ಓದಿಸಬೇಕಂದ್ರೆ ನನಗೆ ಒಂದು ಟಾರ್ಗೆಟ್ ರೀತಿ ಆಫರ್ 1/2 numerator is
ದೀಪ್ತಿ ಹಿಂದೆ ಬರ್ತಾರೆ 10:30 ವ್ಯೂ ಆಪ್ಷನ್ ಆಗದ Okay? ಸೆಟ್ಟಿಂಗ್ಸ್ ಹಾಕಿ ಕ್ಯಾಮ್ರಾ Come this side. Come this side, boys. Widely considered the most famous English author, his plays and poems still studied and performed globally. He used creative words in his writing. Shakespeare is. But today I am guest Rajana Arundhati Roy was born in 1961 at Shillong, Meghalaya. She is best for her novel The God of Small Things, for which she received the Booker Prize for Fiction in 1996. An activist of the 21st century. Some of her notable works are The Ministry of Utmost Happiness in 2017, 2009, and The Algebra of Infinite Justice in 2000. She has received many awards such as the Nobel Prize in 2011 and the Pen Friedman Prize in 2024. She is in human rights. सिंगल चला रही है ಯಾವುದು ಬಾಲ್ಸ್ ಅಂದ್ರೆ ಸಿಂಗಲ್ ಆಗ್ತದೆ ಪ್ಲೂರಲ್ ಮ್ಯಾಚಿಂಗ್ ಟ್ರಾನ್ಸಿಷನ್ ಚಾಲು इट्स अ लेट नहीं किया मैं होम ट्रेनिंग के लिए पेमेंट्स के लिए चाहिए ना कैश तो है इन अपोजिट in opposite very good that's okay good thank you मोबाइल Sister, daughter, wife, friend, mother, woman, girl. king male female gender king male Sitra, learn to identify understanding that child of teacher or drama that are either are female. Thank you. ಮೇಡಮ್ ಅಲ್ಲಿ ಎಷ್ಟು ಹೋಗ್ಬೇಕು रानी लक्ष्मीबाई छोड़ नेक्स्ट बोलो सावित्रीबाई फुले बोलो देखिए
सावित्रीबाई फुले कोण आहे बोलले राणी आनंदीबाई डॉक्टर small joint and all. ಇದು ನಮ್ಮ ಇದು ನಮ್ಮ ರಾಷ್ಟ್ರೀಯ ಹಣ್ಣು ಯಾವುದು? ಮಾವಿನ ಹಣ್ಣು. ಹಾಂ, ಏನು ಹೇಳು? ಇದು ಏನು ಬರ್ತದ ಪದ ಹೇಳು. ಹಗಲು ಇರುದ್ದು ಪದ ಏನಾದ್ರು ಹಗಲಿಂದ ಹಗಲು ಹಾಂ ಡೇ ಇಂಗ್ಲೀಷ್ನಾಗ ಹೇಳ್ತಾರೆ ಡೇ ಅಪೋಸಿಟ್ ವರ್ಡ್ ನೈಟ್ ಹಗಲು ರಾತ್ರಿ ಬಾ ಬರ್ರಿ ಇದು ಒಂದು ನೋಡು ತುಂಬ ಧನ್ಯವಾದಗಳು. ಚೆನ್ನಾಗಿದೆ. ಯೂಟ್ಯೂಬ್ ಅವ್ರಿಗೆ ನಮಸ್ಕಾರ ಓದುತ್ತಿದ್ದೇನೆ ನಾನು ಕನೆ ಹೇಳ್ತೇನೆ ಇವ್ವ ಕಣಿಗಳು. ಕನೆ ಮುಂದೆ ಹೇಳು. ಹೇಳ್ತೀನವ್ವ ಕನೆ ಕನೆ ಹೇಳ್ತೀನವ್ವ ಕನೆ ಕನೆ ಹೇಳ್ತೀನವ್ವ ಕನೆ ಕನೆ ಹೇಳ್ತೀನವ್ವ ಕನೆ ಹಿಂದಾಗಿದ್ದು ಮುಂದಾಗುವುದು ಈಗಾಗುವುದು ಎಲ್ಲಾನು ಕನೆ ಹೇಳ್ತೀನವ್ವ ಕನೆ ಕನೆ ಹೇಳ್ತೀನವ್ವ ಕನೆ ಕನೆ ಹೇಳ್ತೀನವ್ವ ಕನೆ ಕನೆ ಹೇಳ್ತೀನವ್ವ ಕನೆ ಕೈ ನೋರೆ ಮುಖ ನೋರೆ ನಿಮ್ಮ ಸರಿ ಭವಿಷ್ಯ ತೋರ್ಸ್ ಬಾ ಸರಿನ ಕೈ ನೋಡಿ ಹೇಳ ಬಾ ನಿಮ್ಮ ಭವಿಷ್ಯದಾಗೆ ನಾನು ಇದ್ದಂಗ ಇದ್ದಂಗ ಕನೆ ಹೇಳ್ತೀನವ್ವ ಕನೆ ಕನೆ ಹೇಳ್ತೀನವ್ವ ಕನೆ ಹೇಳ್ತೀನವ್ವ ಥ್ಯಾಂಕ್ ಯು ಬೇಟ, ಥ್ಯಾಂಕ್ ಯು, ವೆರಿ ಗುಡ್. ಮತ್ತೆ ಹೇಳು ಬೇಟ. ವಚನ ಹೇಳ್ತಾರೆ. ಹೇಳು. ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವ ವಿಷಯ ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ. ಅವರು ಡಿಸೆಂಬರ್ 29, 1904ರಲ್ಲಿ ಆಗಿದ್ದರು. ಅವರು ವಿಶ್ವ ಮಾನವ ಸಂದೇಶ ನೀಡಿದವರು ಹಾಗೂ ಶ್ರೀ ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕಾಗಿ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಕರ್ನಾಟಕಕ್ಕೆ ತಂದುಕೊಟ್ಟ ಖ್ಯಾತಿಯೂ ಹೊಂದಿದ್ದಾರೆ. ಅವರು ಕರ್ನಾಟಕದ 2ನೇ ರಾಷ್ಟ್ರಕವಿ ಎಂಬ ಹೆಗ್ಗಳಿಕೆಗೂ ಪ್ರಸಿದ್ಧರಾಗಿದ್ದಾರೆ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಹುಟ್ಟಿ ಬೆಳೆದಿದ್ದು ಕುಪ್ಪಳ್ಳಿ ಮನೆಯಲ್ಲಿ. ಅದು ಈಗ ಕವಿ ಮನೆ ಎಂದೇ ಪ್ರಸಿದ್ಧವಾಗಿದೆ. ಕ್ರಿಸ್ತಶಕ 2001ರಲ್ಲಿ ಕವಿ ಮನೆಯನ್ನು ಪುನರ್ನಿರ್ಮಿಸಿ ಪ್ರತಿಷ್ಠಾಪಿಸಲಾಯಿತು. 150 ವರ್ಷಗಳಿಂದ ಕವಿ ಅಜ್ಜ ಮುತ್ತಜ್ಜಿದರು ಬಾಳಿ ಬದುಕಿದ ಮನೆ ಕವಿ ಬಳಸಿ ಇರಿಸಲಾಗಿದೆ. ಈ ಮನೆ ಇಂದು ಕೂಡ ಪ್ರವಾಸಿಗಳ ಕಣ್ಣು ಸೆಳೆಯುತ್ತದೆ. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ವೆರಿ ಗುಡ್. ತುಂಬ ತುಂಬ ಧನ್ಯವಾದಗಳು. ಸೂಪರ್. ಬನ್ನಿ, ನಮ್ಮ ಪಾವಕಿಯಲ್ಲಿ ನಮ್ಮ ಹಳ್ಳಿ ನಮ್ಮ ದೇಶದ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಇಲ್ಲಿ ಹಸಿರು ಗದ್ದೆಗಳು, ಶುದ್ಧ ಗಾಳಿ ಮತ್ತು ಶಾಂತಿಯುತ ವಾತಾವರಣವಿದೆ. ಹಳ್ಳಿಯ ಜನರ ಜೀವನ ಸರಳ ಮತ್ತು ಸಹಕಾರದಿಂದ ಕೂಡಿದೆ. ಅವರು ಯಾವ ರೀತಿಯಾಗಿ ಜೀವನ ಶೈಲಿಯನ್ನು ನಡೆಸುತ್ತಾರೆ ನೋಡು. ಹಿಡಿ ತಿರುಗಿಸಿರೋದು ಈ ರೀತಿಯಾಗಿ ಹಳ್ಳಿಯ ಜೀವನವಿದೆ. ಧನ್ಯವಾದಗಳು.
ಆದ್ರೆ ಇಬ್ಬರೇ ಬರ್ತಾರವ್ರೆ. ನಮಸ್ಕಾರ ಎಲ್ಲರಿಗೂ. ಈ ಒಂದು ಪಾವಕಿ ಪ್ರಾಥಮಿಕ ಶಾಲೆಯ ಪ್ರಾಂಶುಪಾಲರೇ ಹಾಗೂ ಉಪಪ್ರಾಂಶುಪಾಲರೇ ಎಲ್ಲ ಶಿಕ್ಷಕರೇ, ಇವತ್ತಿನ ದಿನ ಈ ಶಾಲೆಯ ವಸ್ತು ಪ್ರದರ್ಶನಕ್ಕೆ ಆಗಮಿಸಿದಾಗ ತುಂಬ ಖುಷಿಯಾಯಿತು. ಪುಟ್ಟ ಮಕ್ಕಳು ಎಲ್ಲ ವಿಷಯದಲ್ಲೂ, ಅದು ಗಣಿತ ಆಗಿರಲಿ, ವಿಜ್ಞಾನ ಆಗಿರಲಿ, ಲೇಖಕರ ಪರಿಚಯ ಆಗಿರಲಿ, ಗಣಿತ ಇರಲಿ, ಇಂಗ್ಲೀಷ್ ಇರಲಿ, ಎಲ್ಲ ವಿಷಯಗಳಲ್ಲಿ ಮಕ್ಕಳು ಅತಿ ಸ್ಪಷ್ಟ ಉಚ್ಚಾರದೊಂದಿಗೆ ವಿವರಣೆಯನ್ನು ಕೊಡ್ತಾರೆ. ಆ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಮತ್ತು ಉತ್ಸಾಹ, ಪ್ರೇರಣೆಯನ್ನು ತುಂಬಿ ಈ ಒಂದು ವಸ್ತು ಪ್ರದರ್ಶನವನ್ನು ಏರ್ಪಡಿಸಿ ನನ್ನನ್ನು ಇಲ್ಲಿ ಕರೆಯಿಸಿ ಒಂದು ಸನ್ಮಾನ ಮಾಡಿ ಇದು ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಿಬ್ಬಂದಿಗೆ ಒಂದು ಅರ್ಪಣೆಯನ್ನು ಹೇಳುತ್ತೇನೆ. 2025-26ನೇ ಸಾಲಿನಲ್ಲಿ ಇವತ್ತು ದಿವಸ ನನ್ನ ಜೇವರಿ ಕಾಲನಿ ಕ್ಲಸ್ಟರ್ನ ಪಾವಕಿ ಶಾಲೆಯಲ್ಲಿ ಇವತ್ತಿನ ದಿವಸ ಬ್ಲೂಮಿಂಗ್ ಬ್ರೈನ್ಸ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಆವರಣದಲ್ಲಿ ಆಯೋಜನೆ ಮಾಡಿದ್ದಾರೆ. ಇದು ತುಂಬ ಅಚ್ಚುಕಟ್ಟಾಗಿ ಹಾಗೂ ವ್ಯವಸ್ಥಿತವಾಗಿ ನಮ್ಮ ದೀಪ್ತಿ ಮೇಡಮ್ ಅವರು ಹಾಗೂ ನಮ್ಮ ಸತೀಶ್ ಸರ್ ಅವರು ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನನ್ನ ಇಲಾಖೆಯ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ಮಾಡೋದರಿಂದ ಮಕ್ಕಳಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ಹುಟ್ಟುತ್ತೆ ಮತ್ತು ಮಕ್ಕಳಲ್ಲಿ ಒಂದು ಕಲಿಕೆ ಆಗುತ್ತೆ, ದೃಢ ಕಲಿಕೆ ಆಗುತ್ತೆ ಅಷ್ಟೇ. ಮತ್ತೇನಪ್ಪ ಅಂತಂದ್ರೆ ಮಕ್ಕಳು ಈ ಒಂದು ಇವು ಏನಪ್ಪ ಅಂತಂದರೆ ಪ್ರೊಜೆಕ್ಟ್ ಮಾಡೋದರಿಂದ ಮಕ್ಕಳಲ್ಲಿ ಏನಪ್ಪ ಅಂತಂದ್ರೆ ವಿಷಯ ಆಳವಾದ ಜ್ಞಾನವನ್ನು ಮಕ್ಕಳು ಪಡಲಿಕ್ಕೆ ಒಂದು ಆಗುತ್ತೆ ಮತ್ತು ಆ ಕಲಿಕೆ ಶಾಶ್ವತ ಕಲಿಕೆಯನ್ನು ಆಗಲಿಕ್ಕೆ ಮತ್ತು ಗುಂಪಿನಲ್ಲಿ ಮಾಡೋದರಿಂದ ಒಂದು ಗೆಳೆಯರ ಸಹಾಯ ಮತ್ತು ಸಹಕಾರ ಒಂದು ಮನೋಭಾವನೆ ಮಕ್ಕಳಲ್ಲಿ ಬೆಳೀತದೆ. ಹಾಗೂ ಶಿಕ್ಷಕರು ಕೂಡ ಶ್ರಮಪಟ್ಟು ಆ ಮಕ್ಕಳಲ್ಲಿ ಒಂದು ಕ್ರಿಯೇಟಿವಿಟಿ ಮೈಂಡನ್ನು ಒಂದು ಮಕ್ಕಳಲ್ಲಿ ತುಂಬಿದ್ದಾರೆ. ಅವರಿಗೂ ಶಿಕ್ಷಕರು ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೇ ರೀತಿ ಮುಂದೆ ಸಣ್ಣ ಮಕ್ಕಳು ಕೂಡ ಒಳ್ಳೆಯ ಒಂದು ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಒಂದೊಂದು ಈವೆಂಟ್ಸ್ ಬಗ್ಗೆ. ಸೊ ಅವರಿಗೆ ಎಲ್ಲವೂ ಯಾವುದೂ ರೆಡಿ ಮಾಡಿಲ್ಲ, ಎಲ್ಲನೂ ಶಿಕ್ಷಕರು ಮತ್ತು ಮಕ್ಕಳಿಂದ ತಯಾರಿಸಿ ಮಾಡಿದ್ದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ನನ್ನ ಇಲಾಖೆ ವತಿಯಿಂದ ಅವರಿಗೆ ಧನ್ಯವಾದ ಹೇಳಿ. ಇವ್ರು ನಮಗೆ ಹೆಂಗೆ ಸಜೆಷನ್ ಮಾಡ್ತಾರೆ ಹಂಗೆ ಕಾಲಿಡ್ತೀವಿ. ನಮಗೇನು ಟೆನ್ಷನ್ ಇಲ್ಲ ಅವ್ರು ಇರೋ ತನಕ. ಈಗ ನಮ್ಮಲ್ಲಿ ಇಲಾಖೆ ವತಿಯಿಂದ ಸಪೋರ್ಟ್ ಸರ್ ಇಲ್ಲಿ ಬೇಡ, ಈ ಸರ್ತಿ ಬ್ಯಾಡ್ರಿ ಏನಾದರೂ ಬೇರೆ ಸರಿ ಇವನಿಗೆ ಮಾಡ್ರಿ ಕಾಣ್ತೀನಿ. ಹಾಂ, ಎಲ್ಲ ಹ್ಯಾಂಡ್ ಮಾಡಿರಿ, ಯಾವುದೂ ರೆಡಿಮೇಡ್ ಇಲ್ಲನೇ ಇಲ್ಲ. ಅದಕ್ಕೆ ಎಕ್ಸಿಬಿಷನ್ ಅನ್ನಂಗಿಲ್ಲ ರೀ, ಎಲ್ಲ ರೆಡಿಮೇಡ್ ತಂದಿತ್ತು ಸರ್. ಹಿಂಗೆ ಲೆಫ್ಟ್ ತಗೋರಿ, ಮತ್ತೆ ಹಿಂಗೆ ಸ್ಟ್ರೇಟ್ ಹೋಗಿ ಲೆಫ್ಟ್ ತಗೋರಿ ಸರ್. ಲಿಂಕ್ ಕಳಿಸ್ತೀನಿ. ಹಾಂ, ಹಾಕ್ತೀನಿ.
greater than 90, lesser than 180. Reflection at an angle which is greater than 180, lesser than 360. अच्छा बोलना कहते प्राइस ಹಲೋ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಅವರು ಹುಟ್ಟಿ ಬೆಳೆದಿದ್ದು ಕುಪ್ಪಳ್ಳಿ ಮನೆಯಲ್ಲಿ. ಅದು ಈಗ ಕವಿ ಮನೆ. ಈ ಮನೆ ಇಂದು ಕೂಡ ಮಲೆನಾಡಿನ ಹಸಿರಲ್ಲಿ ಕೊಂಗೊಳಿಸುತ್ತಾ ಪ್ರವಾಸಿಗಳ ಕಣ್ಣು ಸೆಳೆಯುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಆರ್ಯನ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವ ವಿಷಯ ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ. ಅವರು ಕರ್ನಾಟಕದ ಒಬ್ಬ ಮಹಾನ್ ಕವಿ, ಕಾದಂಬರಿಕಾರ, ನಾಟಕಗಾರ, ವಿಮರ್ಶಕ ಹಾಗೂ ಚಿಂತಕರಾಗಿದ್ದರು. ಅವರು ವಿಶ್ವ ಮಾನವ ಸಂದೇಶ ನೀಡಿದವರು ಹಾಗೂ ಶ್ರೀ ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕಾಗಿ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಕರ್ನಾಟಕಕ್ಕೆ ತಂದುಕೊಟ್ಟ ಖ್ಯಾತಿಯೂ ಹೊಂದಿದ್ದಾರೆ. ಅವರು ಕರ್ನಾಟಕದ 2ನೇ ರಾಷ್ಟ್ರಕವಿ ಎಂಬ ಹೆಗ್ಗಳಿಕೆಗೂ ಪ್ರಸಿದ್ಧರಾಗಿದ್ದಾರೆ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ. ಅವರು ಹುಟ್ಟಿ ಬೆಳೆದಿದ್ದು ಕುಪ್ಪಳ್ಳಿ ಮನೆಯಲ್ಲಿ. ಅದು ಈಗ ಕವಿಮನೆ ಎಂದೇ ಪ್ರಸಿದ್ಧವಾಗಿದೆ. ಕ್ರಿಸ್ತಶಕ 2001ರಲ್ಲಿ ಕವಿಮನೆಯನ್ನು ಪುನರ್ನಿರ್ಮಿಸಿ ಪ್ರತಿಷ್ಠಾಪಿಸಲಾಯಿತು. 150 ವರ್ಷಗಳಿಂದ ಕವಿ ಅಜ್ಜ ಮುತ್ತಜ್ಜಿದರು ಬಾಳಿ ಬದುಕಿದ ಮನೆ. ಕವಿ ಬಳಸುತ್ತಿದ್ದ ಎಲ್ಲ ದಿನಚರಿ ಸಾಮಗ್ರಿಯನ್ನು ಒಂದು ಮರದ ಶೋಕೇಸಿನಲ್ಲಿ ಇರಿಸಲಾಗಿದೆ. ಈ ಮನೆ ಇಂದು ಕೂಡ ಪ್ರವಾಸಿಗಳ ಕಣ್ಣು ಸೆಳೆಯುತ್ತದೆ. ಧನ್ಯವಾದಗಳು. ಗೊತ್ತಿಲ್ಲ ಅದಕ್ಕೆ ಹೋಗಿರ್ಬೇಕ್ರಿ ಮಕ್ಕಳು ಈ ರೀತಿ ನಾನು ನೋಡೆಲ್ಲ ಎಲ್ಲ ನಂಬರ್ ತಗೊಂಡು ಇದು ಮಾಡತ್ತೀರಿ ಕತ್ರಿಕೆ ನೀ ಇದ್ದಿಲ್ಲ ನೀವು ಎಷ್ಟು ಕಮಿಷನ್ ಹಾಕಿ ಹೋಗಿದ್ರಿ ಬಂಡಿದ ನೋಡ್ರಿ
ರೆಡಿ. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಪಾವತಿ ಶಾಲೆ. ಊರು ಇವರೇ ನಮ್ಮ ಟೀಚರು. ಎ ಎ ಐ ಇದು ನನ್ನ ಕೈ. ಓ ಓ ಔ ಬಂತ ಪೌ ಪೌ. ಅಂ ಅಹ ವಾರೆ ವಹ ವಾರೆ ವಹ. ಧನ್ಯವಾದಗಳು. ನಮಸ್ಕಾರಗಳು. ನನ್ನ ಹೆಸರು ಅವಿಷ್ಕ ಪಾಟೀಲ್. ನಾನು UKGಯಲ್ಲಿ ಓದುತ್ತಿದ್ದೇನೆ. ನಾನು ಕಣೆ ಹೇಳ್ತೇನೆ. ಅವ್ವ ಕಣೆ ಹೇಳ್ತೀನಿ. ಅವ್ವ ಕಣೆ. ಹಿಂದಾಗಿದ್ದು ಮುಂದಾಗೋದು ಹೀಗಾಗೋದು ಎಲ್ಲಾನು ಕಣೆ ಹೇಳ್ತೀನಿ. ಅವ್ವ ಕಣೆ ಹೇಳ್ತೀನಿ. ಅವ್ವ ಕಣೆ. ಕೈ ನೋಡಿ ಮುಖ ನೋಡಿ ನಿಮ್ಮ ಭವಿಷ್ಯದಾಗೇನೇನು ಇದ್ದಂಗ ಕಣೆ ಹೇಳ್ತೀನಿ. ಅವ್ವ ಕಣೆ ಹೇಳ್ತೀನಿ. ಅವ್ವ ಕಣೆ ಹೇಳ್ತೀನಿ. ಅವ್ವ ಕಣೆ. ರೆಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಭವ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬನ್ನಿ, ಇದು ನಮ್ಮ ಪಾವಕಿ ಹಳ್ಳಿ. ನಮ್ಮ ಹಳ್ಳಿ ನಮ್ಮ ದೇಶದ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಇಲ್ಲಿ ಹಸಿರು ಗದ್ದೆಗಳು, ಶುದ್ಧ ಗಾಳಿ ಮತ್ತು ಶಾಂತಿಯುತ ವಾತಾವರಣವಿದೆ. ಹಳ್ಳಿಯ ಜನರ ಜೀವನ ಸರಳ ಮತ್ತು ಸಹಕಾರದಿಂದ ಕೂಡಿದೆ. ಅವರು ಯಾವ ರೀತಿಯಾಗಿ ಜೀವನ ಶೈಲಿಯನ್ನು. ಎಲ್ಲರಿಗೂ ಶುಭೋದಯ ಮತ್ತು ನನ್ನ ನಮಸ್ಕಾರ. ನನ್ನ ಹೆಸರು ವೈಭವ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬನ್ನಿ, ಇದು ನಮ್ಮ ಪಾವಕಿ ಹಳ್ಳಿ. ನಮ್ಮ ಹಳ್ಳಿ ನಮ್ಮ ದೇಶದ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಇಲ್ಲಿ ಹಸಿರು ಗದ್ದೆಗಳು, ಶುದ್ಧ ಗಾಳಿ ಮತ್ತು ಶಾಂತಿಯುತ ವಾತಾವರಣವಿದೆ. ಹಳ್ಳಿಯ ಜನರ ಜೀವನ ಸರಳ ಮತ್ತು ಸಹಕಾರದಿಂದ ಕೂಡಿದೆ. ಅವರು ಯಾವ. ಎಲ್ಲರಿಗೂ ಶುಭೋದಯ ಮತ್ತು ನನ್ನ ನಮಸ್ಕಾರ. ನನ್ನ ಹೆಸರು ವೈಭವ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬನ್ನಿ, ಇದು ನಮ್ಮ ಪಾವಕಿ ಹಳ್ಳಿ. ನಮ್ಮ ಹಳ್ಳಿ ನಮ್ಮ ದೇಶದ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಇಲ್ಲಿ ಹಸಿರು ಗದ್ದೆಗಳು, ಶುದ್ಧ ಗಾಳಿ ಮತ್ತು ಶಾಂತಿಯುತ ವಾತಾವರಣವಿದೆ. ಹಳ್ಳಿಯ ಜನರ ಜೀವನ ಸರಳ ಮತ್ತು ಸಹಕಾರದಿಂದ ಕೂಡಿದೆ. ಅವರು ಯಾವ ರೀತಿಯಾಗಿ ಜೀವನ ಶೈಲಿಯನ್ನು ನಡೆಸುತ್ತಾರೆ ನೋಡೋಣವೇ? ಅದು ನೋಡಿ, ರುಚಿಕರವಾದ ಅಡುಗೆ ಒಲೆ ಮೇಲೆ ತಯಾರಾಗ್ತಾ ಇದೆ. ಅದು ನೋಡಿ, ಯಾವ ರೀತಿಯಾಗಿ ಬೀಸುತ್ತಾ ಆಡುತ್ತಾ ಇದ್ದಾರೆ. ಇದು ನೋಡಿ, ಪಂಚಾಯಿತಿ ಕಟ್ಟೆಯಲ್ಲಿ ನ್ಯಾಯವನ್ನು ಕೇಳುತ್ತಿದ್ದಾರೆ. ಈ ರೀತಿಯಾಗಿ ಹಳ್ಳಿಯ ಜೀವನವಿದೆ. ಧನ್ಯವಾದಗಳು. ನಿನ್ನ ಹೆಸರು ಹೇಳ್ಬಿಡಿ, ಮುಂದೆ ಬಾ. ನನ್ನ ಹೆಸರು ವೈಭವ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
ಹೇಳು. ನನಗೆ ನಾಯಿ ಬೇಕು. ಚೀರ್ ಪೇಡ್ರಿ ಏನದ? It's a lion! It's a lion! It's a mighty, mighty lion! It's a lion! It's a lion! It's a mighty, mighty lion! We wish to see the tiger! Big and beautiful tiger! Could we stop right here? Let's see what is there! Wow! It's a tiger! It's a tiger! Big and powerful tiger! It's a tiger! It's a tiger! Big and powerful tiger! We wish to see the bear! The name just sends us scared! Could we stop right here? Let's see what is there! Uh-oh! It's a bear, it's a bear, it's a big and furry bear. It's a bear, it's a bear, it's a big and furry bear. We wish to see the elephant, the big giant elephant. Could we stop right here? Let's see what is there. It's an elephant, it's an elephant, it's a big tough elephant. It's an elephant, it's an elephant, it's a big tough elephant.
It's a fox. It's a fox. It's a tricky cunning fox. It's a fox. It's a fox. It's a tricky cunning fox. We wish to see the bison. What a monkey bison. Could we stop right here? Let's see what is there. It's a bison, it's a bison, it's a big and hardy bison. It's a bison, it's a bison. ಹಾಂ ಹಾಂ ಹೇಳಿರಿ ಅವ್ರು ನೋಡ್ಕೊಂಬಂದು ಕೊಡ್ತೀನಿ ತಂದಾರಿ. ಹಾಂ ಡ್ಯಾನ್ಸ್ ಬೇಡೇನ್ರಿ? ಇಲ್ಲ It's a hippo. It's a hippo. The pig-skinned hippo. It's a hippo. It's a hippo. The pig-skinned. Right here, let's see what is there. A gorilla, a gorilla. We want to see the giraffe. ಇವತ್ತು ಈ ಪಾವಕಿ ಶಾಲೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಏನು ಎಕ್ಸಿಬಿಷನ್ ಪ್ರದರ್ಶನ ಏನು ಹಮ್ಮಿಕೊಂಡಿದ್ದಾರೆ ಇದು ಭಾಳ ಒಳ್ಳೆಯ ಒಂದು ಪ್ರದರ್ಶನ. ಯಾಕಂತಂದರೆ ಇವತ್ತಿನ ಪ್ರಸ್ತುತ ದಿನಗಳೇನಾಗ್ತಿದೆಪ್ಪ ಅಂತಂದರೆ ಮಕ್ಕಳು ಮೊಬೈಲು, ವ್ಯಾಟ್ಸಪ್ಪು, ಫೇಸ್ಬುಕ್ಕು ಇಂಥ ಎಲ್ಲ ಒಂದು ಮೊಬೈಲ್ ಗೀಳಿನಿಂದ ಬಳಲ್ತಾ ಇರ್ತಕ್ಕಂಥ ಮಕ್ಕಳು ಅದರಿಂದ ದೂರ ಬರಬೇಕಾದ್ರೆ ಇಂಥ ಒಂದು ಎಕ್ಸಿಬಿಷನ್ನು ಮತ್ತು ಆ್ಯಕ್ಟಿವಿಟೀಸ್ಗಳು ಭಾಳ ಮುಖ್ಯವಾಗಿದೆ. ಇವತ್ತು ಈ ಒಂದು ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಮೇಡಮ್ ಅವರು ಈ ಎಕ್ಸಿಬಿಷನ್ ಏನು ಹಮ್ಮಿಕೊಂಡಿದ್ದಾರೆ ಈ ಮಕ್ಕಳಿಗೆ ಒಂದು ಒಳ್ಳೆಯ ಪ್ರದರ್ಶನ ಇದು. ಯಾಕಂತಂದರೆ ಆ ಒಂದು ಮೊಬೈಲು ಮತ್ತು ಇನ್ನಿತರ ಚಟುವಟಿಕೆಗಳನ್ನು ಬಿಟ್ಟು ಇಂಥ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಮಾಡಿದರೆ ಮಕ್ಕಳಿಗೆ ಒಂದು ಜ್ಞಾನದ ಜೊತೆಗೆ ಇನ್ನಿತರ ಒಂದು ಚಟುವಟಿಕೆಗಳಿಗೆ ಪ್ರೇರೇಪಿಸಿದಂಗೆ ಆಗುತ್ತೆ. ಅಂದರೆ ಇಲ್ಲಿ LKG UKG ಇನ್ನಿತರ ಮಕ್ಕಳು ಏನಿದೆ ಅಂತ ಇದಾವಲ್ಲ ಅವೆಲ್ಲನೂ ತಮ್ಮ ಒಂದು ಪ್ರದರ್ಶನವನ್ನು ತೋರ್ತಾ ಇದ್ದಾರೆ. ಭಾಳ ಒಂದು ಒಳ್ಳೆಯ ಪ್ರದರ್ಶನ ಇದು. ಇವತ್ತು 9ನೇ ವರ್ಷದ ಪ್ರದರ್ಶನ ಅಂತ ಹೇಳಿದ್ರು ಮೇಡಮ್ ಅವರು. ನನಗನ್ಸಿದ ಮಟ್ಟಿಗೆ ಇಲ್ಲಿ ಇರ್ತಕ್ಕಂಥ ಮಕ್ಕಳು ಕೂಡ ಇಲ್ಲಿರ್ತಕ್ಕಂಥ ಶಿಕ್ಷಣ ಮತ್ತು ಟೀಚರ್ಸ್ಗಳು ಒಳ್ಳೆಯ ಒಂದು ಟೀಚಿಂಗನ್ನು ಕೊಡ್ತಾ ಇರ್ತಕ್ಕಂಥದ್ದು ನಾನು ಕಂಡಿರ್ತಕ್ಕಂಥದ್ದು ಇಲ್ಲಿ. ಯಾಕಂತಂದರೆ ನನ್ನ ಮಗು ಏನಪ್ಪ ಅಂತಂದರೆ ಇವತ್ತು LKG ಓದ್ತಿದ್ದಾನೆ. ಮೊದಲನೇ ವರ್ಷ ನಾನು UKG ಅಂದರೆ ಪ್ಲೇ ಗ್ರೂಪ್ನಲ್ಲಿ ಹಾಕಿದಾಗ ಅವನು ಬಹಳ ಅಂದರೆ ಓದ್ತಾ ಇರಲಿಲ್ಲ. ಅಂಥ ಒಂದು ಈ ಶಾಲೆಯಲ್ಲಿ ಏನಾದರೂ ಕಲಿಬೋದೇನೋ ಅಂತ ತಂದು ಹಾಕಿದೆ. ಆಮೇಲೆ ಇಲ್ಲಿರ್ತಕ್ಕಂಥ ಟೀಚರ್ಸು ಮತ್ತು ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲರು ಒಂದು
ಪ್ರೇರಣೆ ಅಂದರೆ ಅವರೊಂದು ಟೀಚಿಂಗ್ ಹೆಂಗಿದೆಪ್ಪ ಅಂತಂದರೆ ಮಕ್ಕಳಿಗೆ ಪ್ರೇರೇಪಿಸ್ತಕ್ಕಂಥದ್ದು, ಅವರು ಏನು ಕೇಳ್ತಾರೋ ಅದನ್ನು ಕೊಡ್ತಕ್ಕಂಥದ್ದು, ಇವೆಲ್ಲ ಟೀಚರ್ಸ್ಗಳಲ್ಲಿ ಒಳ್ಳೆಯ ಗುಣ ಇದೆ. ಬಟ್ ಈ ಪ್ರದರ್ಶನ ನೋಡಿದ್ರೆ ಭಾಳ ಒಂದು ಒಳ್ಳೆಯ ಎಕ್ಸಿಬಿಷನ್ ಇದು. ಯಾಕಂತಂದರೆ ಮಕ್ಕಳಿಗೆ ಕನ್ನಡ ಹಿಡ್ಕೊಂಡು, ಇಂಗ್ಲೀಷ್ ಹಿಡ್ಕೊಂಡು, ಕವಿಗಳು ಹಿಡ್ಕೊಂಡು, ರಾಜಕಾರಣಿಗಳು ಹಿಡ್ಕೊಂಡು, ಕ್ರೀಡಾಪಟುಗಳು ಹಿಡ್ಕೊಂಡು, ಮತ್ತು ವ್ಯಾಟ್ರಿ ಅನಿಮಲ್ಸ್ ಆಗಿರ್ಬೋದು, ಇನ್ನಿತರ ಕ್ರೀಡೆಗಳಾಗಿರ್ಬೋದು, ಕವಿಗಳಾಗಿರ್ಬೋದು, ಇನ್ನಿತರ ಅಂದರೆ ರಾಷ್ಟ್ರ ನಾಯಕರಾಗಿರ್ಬೋದು, ಇದರ ಬಗ್ಗೆ ಪ್ರದರ್ಶನ ನೀಡೋದರಿಂದ ಮಕ್ಕಳಿಗೆ ಸಣ್ಣಾಗ ಇರ್ಲಿಕ್ಕಾಗೇ ಒಂದು ಒಳ್ಳೆಯ ಜ್ಞಾನ ಕೂಡ ಬರುತ್ತೆ ಮತ್ತು ಎಲ್ಲರಿಗೂ ಒಂದು ಒಳ್ಳೆಯ ಏನಪ್ಪ ಅಂದರೆ ಜ್ಞಾನೋದಯ ಆಗುತ್ತೆ. ಇಂಥ ಒಂದು ಕೆಲಸ ಮಾಡಿರ್ತಕ್ಕಂಥ ಈ ಶಾಲೆಯ ಪ್ರಾಂಶುಪಾಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ಪ್ರತಿ ವರ್ಷವೂ ಕೂಡ ಎಕ್ಸಿಬಿಷನ್ ಇಟ್ಟರೆ ಇನ್ನೂ ಮಕ್ಕಳಿಗೆ ಒಂದು ಪ್ರೇರಣೆ ಆಗುತ್ತೆ. ಇನ್ನೂ ಒಂದು ದೊಡ್ಡ ಒಂದು ಮಟ್ಟಕ್ಕೆ ಅದು ಮಕ್ಕಳು ಬೆಳೀತಕ್ಕಂಥ ಒಂದು ಇದನ್ನು ಕೂಡ ಮಾಡಬೇಕು. ಇಂಥ ಎಕ್ಸಿಬಿಷನ್ಗಳು ಆವಾಗವಾಗ ನಡೀತಾ ಇರಬೇಕು. ಶಾಲೆಯಲ್ಲಿ ಇನ್ನಿತರ ಚಟುವಟಿಕೆಗಳು ಇವತ್ತು ಪಾಠದ ಜೊತೆಗೂ ಆಟ ಇದ್ದರೆ ಕೂಡ ಮಕ್ಕಳು ಬೆಳೀಲಿಕ್ಕೆ ಸಾಧ್ಯ. ಇಂಥ ಒಂದು ಎಕ್ಸಿಬಿಷನ್ಗಳು ಆವಾಗವಾಗ ಮಾಡ್ತಾ ಇರಬೇಕಂತ ಹೇಳ್ತಾ ಧನ್ಯವಾದಗಳು. Ma'am, please come and listen. ಅವರು ಡಿಸೆಂಬರ್ 29, 1904ರಲ್ಲಿ ಹುಟ್ಟಿದರು. ಅವರು ಕಾದಂಬರಿಕಾರ, ನಾಟಕಕಾರ, ವಿಮರ್ಶಕ ಹಾಗೂ ಚಿಂತಕರಾಗಿದ್ದರು. ಅವರು ಹುಬ್ಬಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಹುಟ್ಟಿ ಬೆಳೆದಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಎಂಬ ತಾಲೂಕಿನ ಹುಬ್ಬಳ್ಳಿ ಎಂಬ ಗ್ರಾಮದ ಹುಬ್ಬಳ್ಳಿ ಮನೆಯೆಂದೇ ಪ್ರಸಿದ್ಧವಾಗಿದೆ. ಕ್ರಿಸ್ತಶಕ 2001ರಲ್ಲಿ ಕವಿ ಮನೆಯನ್ನು ಪುನರ್ನಿರ್ಮಿಸಿ ಪ್ರತಿಷ್ಠಾಪಿಸಲಾಯಿತು. 150 ವರ್ಷಗಳಿಂದ ಕವಿ ಅಜ್ಜ ಮುತ್ತಜ್ಜಿದರು ಬಾಳಿ ಬದುಕಿದ ಮನೆ. ಈ ಮನೆ ಎಂದೂ ಕೂಡ ಪ್ರವಾಸಿಗಳ ಕಣ್ಣು ಸೆಳೆಯುತ್ತದೆ. ಧನ್ಯವಾದಗಳು.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿವೇಕ್ ಅಂತೇಳಿ, ನನ್ನ ಶ್ರೀಮತಿಯ ಹೆಸರು ಪ್ರೇಮ ಅಂತ. ಇದು ಪಾವಕಿ ಸ್ಕೂಲ್ ಎಕ್ಸಿಬಿಷನ್ ಒಂದು ಆರ್ಗನೈಸ್ ಮಾಡಿದ್ದಾರೆ ಪಾವಕಿ ಸ್ಕೂಲಿಂದ. ಇದರಲ್ಲಿ ನನ್ನ ಮಗಳಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ಅವಳು ನರ್ಸರಿಯಲ್ಲಿದ್ದಾಳೆ, ಆರಾಧ್ಯ. ಮತ್ತು ನನ್ನ ಮಗ ಆರ್ಯನ್ ಅಂತ ಇದ್ದಾನೆ ಪ್ಲೇ ಗ್ರೂಪಲ್ಲಿ. ಇದೊಂದು ಎಕ್ಸಿಬಿಷನ್, ಇದು 9ನೇ ವರ್ಷ ಅಂತ ಹೇಳ್ತಾ ಇದ್ದಾರೆ ಪಾವಕಿ ಸ್ಕೂಲ್. ಇದು ನಮಗೆ ಫಸ್ಟ್ ವರ್ಷ. ಏನು ಆರ್ಗನೈಸ್ ಮಾಡಿದ್ದಾರೆ ತುಂಬ ಚೆನ್ನಾಗಾಗಿದೆ. ಮತ್ತು ಹುಡುಗರಿಗೆ ಲೈಕ್ ಓನ್ಲಿ ಬರೀ ಅದು ಏನು ಪಾಠ ಅದು ಇದೆ, ಅದು ಬಿಟ್ಟು ಒಂದು ಸಪ್ರೇಟ್ ಏನೋ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಥರ ಪಾಠದ ಜೊತೆನೂ ಇವೆಲ್ಲ ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಯಾವುದೇ ಒಂದು ವಿದ್ಯಾರ್ಥಿ ಆಗಲಿ ಇಲ್ಲಿ ಮೀನ್ಸ್ ಅವ್ರಿಗೆ ಏನು ಕೊಟ್ಟಿದ್ದಾರೆ ಟಾಸ್ಕು, ಅದರಲ್ಲಿ ಅವರು ತುಂಬ ಕಾನ್ಫಿಡೆಂಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಇವತ್ತೊಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಹುಡುಗರಿಗೆ ಆಗಲಿ ಅಥವಾ ಮತ್ತು ಟೀಚರ್ಸ್ಗೆ ಆಗಲಿ, ಈವನ್ ಪೇರೆಂಟ್ಸ್ಗೆ ಆಗಲಿ. ಸೊ ಆದಷ್ಟು ಜಾಸ್ತಿ ಜನ ಬಂದು ಇಲ್ಲಿ ಹೋಗಿದ್ರೆ ಒಂದೇನೋ ಬೇರೆ ಒಂದು ಅಪಾರ್ಟ್ ಫ್ರಮ್ ಲರ್ನಿಂಗ್ ಅಂತ ಇರುತ್ತೆ. ಅದು ಒಂದು ವಿದ್ಯಾರ್ಥಿಗೋಸ್ಕರನೂ ಆಗುತ್ತೆ, ನಮಗೂ ಏನೋ ಒಂದು ಹೊಸದಾಗಿ ಕಲ್ತಂಗೆ ಇರುತ್ತೆ. ಸೊ ಎಲ್ಲ ಆರ್ಗನೈಸ್ ತುಂಬ ಚೆನ್ನಾಗಿದೆ. ಪಾವಕಿ ಸ್ಕೂಲ್ ಮೇಡಮ್ ಅವ್ರಿಗೆ ಎಲ್ಲರಿಗೂ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡುತ್ತೆ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರಾಮ್ಲು ರೆಡ್ಡಿ ಅಂತ. ನನ್ನ ಮೊಮ್ಮಗಳು ಸುದೀಕ್ಷಾ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಓದ್ತಾಳೆ. ವಂಡರ್ಫುಲ್ ಜಾಬ್, ಔಟ್ ಆಫ್ ದಿ ವರ್ಲ್ಡ್. ಶ್ರಮ ಇಲ್ಲಿ ಎಲ್ಲ ಟೀಚರ್ಸು, ಪ್ರಿನ್ಸಿಪಾಲ್ ಅವ್ರ ಶ್ರಮ ಎದ್ದು ಕಾಣ್ತದೆ. ನಮ್ಮ ಜನರೇಷನ್ಗೆ ಗೊತ್ತಿಲ್ಲದಿರೋ ವಿಷಯಗಳನ್ನು ಪುಟಾಣಿಗಳು ಎಷ್ಟು ನಿರಾಳವಾಗಿ ನಿರಾಂತಕವಾಗಿ ಹೇಳ್ತಿದ್ದಾರೆ. ಅವ್ರ ನಾಲೆಜ್ಗೆ, ಅವ್ರು ತಿಳ್ಕೊಂಡಿರೋ ವಿಷಯಗಳಿಗೆ ಅತ್ಯಂತ ಧನ್ಯವಾದಗಳು. ಪವಾಕಿ ಸ್ಕೂಲಿನ ಎಲ್ಲರ ಮ್ಯಾನೇಜ್ಮೆಂಟು ಮತ್ತು ಎಲ್ಲ ಟೀಚರ್ಗಳ ಶ್ರಮ ಇದರಲ್ಲಿ ಎದ್ದು ಕಾಣ್ತದೆ. ತುಂಬ ಖುಷಿ ಆಗ್ತದೆ. ಆ ಪುಟಾಣಿಗಳು ಇಷ್ಟೊಂದು ಉತ್ಸಾಹದಿಂದ ಹೇಳ್ತಿರ್ಬೇಕಾದ್ರೆ ಭಾಳ ಖುಷಿ ಆಗ್ತದೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್. ಎಲ್ಲರಿಗೆ ತುಂಬ ಹೃದಯದ ನಮಸ್ಕಾರಗಳು. ಇದು ಏನು ಪಾವಕಿ ಸ್ಕೂಲಿಂದ ಏನು ನಾವು, ನನ್ನ ಮಗಳು ಕೂಡ ಇಲ್ಲಿ ಏನು ನರ್ಸರಿಯಲ್ಲಿ ಓದ್ತಾ ಇದ್ದಾಳೆ. ತುಂಬ ಖುಷಿ ಆಗ್ತದೆ. ಇಂಥ ಕ್ರಿಯೇಟಿವಿಟಿ ಆ್ಯಂಡ್ ಸ್ಟಾಫು, ಟೀಚರ್ಸ್ದು ಹಾರ್ಡ್ ವರ್ಕು, ಎಫರ್ಟ್ಸ್, ಗೈಡೆನ್ಸು ಸ್ಟೂಡೆಂಟ್ಸಿಗೆ ಕೊಡೋದು ಎಂಟ್ರೆನ್ಸಲ್ಲೇ ಗೊತ್ತಾಗ್ಬಿಡ್ತಾ ಇದೆ ಎಷ್ಟು ಕ್ರಿಯೇಟಿವಿಟಿ ತೋರಿಸ್ತಾ ಇದ್ದಾರೆ ಅಂತ ಸ್ಟಾಫ್ ಇಲ್ಲಿದ್ದವರು, ಟೀಚರ್ಸು. ಇದೆಲ್ಲ ನೋಡಿ ತುಂಬ ಖುಷಿ ಆ್ಯಂಡ್ ವೆರಿ ಮಚ್ ಹ್ಯಾಪಿನೆಸ್. ಹೇಳೋಕ್ಕೆ ವರ್ಡ್ಸ್ ಬರ್ತಾ ಇಲ್ಲ, ಬಟ್ ವೆರಿ ವೆರಿ ಹ್ಯಾಪಿ ಫಾರ್ ದಿಸ್. ಥ್ಯಾಂಕ್ ಯು. ಡಾಕ್ಟರ್ ಯಶೋಧ. Hello everyone. Today I am here to attend the 9th exhibition day of the Pavaki Pre-Primary School at Old Javargi Road. I am Dr. Abhishek Kulkarni and I am an eye specialist by profession. It is very nice to see all the kids having their own exhibits, and even from LKG to grade 2-3 onwards they have their own exhibits. They are explaining very nicely to each and everyone who is coming to their stalls, and the training given by the teachers and the staff of this very pretty cute school is really wonderful and amazing. I wish all the success to Pavaki School and its management for any of the future events that they are doing. We are very happy with our children studying here. Both of my kids are studying here, and we wish them really very good luck in all these things. And we also would love to thank Pavaki School from the bottom of our hearts for having taken care of our children so very well, not only in studies or any other academics. Even there are many other things. The kids, they need to come to the school, they are away from the house and getting adjusted. These all problems are very well taken care, and Pavaki is known to tackle such problems. So we are not afraid of sending our small kids to this school, and these kind of exhibitions and activities they do very much regularly. It keeps the children entertained, and it also builds up their academic experience at the school. Overall, it's a very nice place for my children to study and grow as a whole, not only in academics, but as a whole the children have a nice exposure at the school is what I want to say. And all the best once again, best wishes, regards, thank you. और
ಹಲೋ ನಮಸ್ತೆ, ನನ್ನ ಹೆಸರು ರೂಪಾಕ್ಷಿ ಅಂತ. ಇಲ್ಲಿ ನನ್ನ ಮಗಳು ಓದ್ತಾ ಇದ್ದಾಳೆ UKGಯಲ್ಲಿ, ಅನ್ವಿಕಾ ಚೌಹಾಣ್ ಅಂತ. ಇಲ್ಲಿ ಸ್ಕೂಲಲ್ಲಿ ಇವತ್ತು ಎಕ್ಸಿಬಿಷನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಪೇರೆಂಟ್ಸು, ಸ್ಟೂಡೆಂಟ್ಸು, ಫ್ರೆಂಡ್ಸು ಎಲ್ಲ ಆಜುಬಾಜು ಇದ್ದವರು ಎಲ್ಲರೂ ನೋಡೋಕೆ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ನ್ಯೂ ಜನ್ರೇಷನ್, ನ್ಯೂ ಟೆಕ್ನಾಲಜಿ ಪ್ರಕಾರ ಎಲ್ಲನೂ ಇಲ್ಲಿ ಹುಡುಗರಿಗೆ ಎಷ್ಟು ಚೆನ್ನಾಗಿ ಓರಲ್ಲಾಗಿ ಎಕ್ಸ್ಪ್ಲೇನ್ ಮಾಡೋದಾಗಲಿ, ಅವರು ಡೆಮೋ ಮಾಡಿದ್ದು ಪೀಸಸ್ ಆಗಲಿ, ಅವರು ಪ್ರಾಜೆಕ್ಟ್ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನೋಡುವಂಥದ್ದು ತುಂಬಾ ಇದೆ, ಕಲಿಯುವಂಥದ್ದು ತುಂಬಾ ಇದೆ. ನಿಮ್ಮ ಆಜುಬಾಜು ಇರುವಂಥ ಹುಡುಗರಿಗಾಗಲಿ ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿರಾಗಲಿ, ಇಲ್ಲಿ ಪಾವಕಿ ಸ್ಕೂಲ್ PNT ಹತ್ರ ಬರುತ್ತೆ, ಇಲ್ಲಿ ಅಡ್ಮಿಷನ್ ಮಾಡಿ. ಚೆನ್ನಾಗಿದೆ ತುಂಬ. ಹಾಗೂ ಇಲ್ಲಿ ಒಂಥರ ಹುಡುಗರಿಗೆ ತುಂಬಾ ನಾವು ಮನೆಯಲ್ಲಿ ಕಲಿಸೋಕ್ಕಾಗಲ್ಲ, ಬಟ್ ಇಲ್ಲಿ ಸ್ಕೂಲಲ್ಲಿ ತುಂಬಾ ಎಕ್ಸ್ಟ್ರಾ ಆರ್ಡಿನರಿ ಎಲ್ಲ ಕಲಿಸಿದ್ದಾರೆ. ನಾನು ನೋಡಿದ್ದೀನಿ ಬೇರೆ ಕಡೆಯೂ, ಆದರೆ ಇಲ್ಲಿ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಎಲ್ಲರೂ ಒಂದ್ಸರಿ ಇಲ್ಲಿ ಸ್ಕೂಲಿಗೆ ಬಂದು ವಿಸಿಟ್ ಕೊಡಿ. ಯಾರಾದರೂ ಮನೆಯಲ್ಲಿ ಫ್ಯಾಮ್ಲಿ, ಫ್ರೆಂಡ್ಸ್, ಮಕ್ಕಳಿದ್ರೆ ಇಲ್ಲಿ ಅಡ್ಮಿಷನಿಗೆ ಸಜೆಸ್ಟ್ ಕೊಡಿ. ಪಾವಕಿ ಸ್ಕೂಲ್ ಇಲ್ಲಿ PNT ಹತ್ರ ಬರುತ್ತೆ. ಹಾಗೂ ನನಗೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಮಾತಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ಈ ಸ್ಕೂಲ್ ಪ್ರಿನ್ಸಿಪಾಲಿಗೂ ಹಾಗೂ ನನ್ನ ಈ ಸ್ಕೂಲಲ್ಲಿರುವಂಥ ಟೀಚರ್ಸ್ಗಳು, ಸ್ಟೂಡೆಂಟ್ಸ್ಗಳು ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಥ್ಯಾಂಕ್ ಯು. ರೆಡಿ. Hello everyone, my name is Sandra, grade 1. Today I will about solar system. The solar system consists of a sun and all systems to the sun and all celestial objects. Thank the third planet. Thank you, ರೆಡಿ. Hello everyone, myself of grade 1. Today I am going to explain about mass media. In olden days, people used to share information through television, song, it helps people learn about news and events. Television is a popular form of mass media. Newspaper for daily news. The internet going from first is going from mass media. Social media model for mass media like Facebook, WhatsApp, Instagram, so on. It's spreading and education and for all powerful in our daily life. Thank you. Have a nice day. ನೋಡಿ ಅಲ್ಲೇ ಇರ್ತದ ಹುಡುಕು. ಮನೆ ಬರ್ತದಲ್ಲ ಮನೆಗೆ ಹೋಗ್ತೀನಿ. ಏನ್ ಮಾಡ್ತೀವಿ ಮನೆಗೆ ಹೋಗಿ? ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಶಿಲ್ಪಾ ಅಂತ. ನಾನು ಸಹಾಯಕ ಪ್ರಾಧ್ಯಾಪಕಿ ಶರಣಬಸವೇಶ್ವರ ವಿದ್ಯಾಲಯದಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ನನ್ನ ಮಗ LKGಯಲ್ಲಿ ಶ್ರೀಹರ್ಷ ನಾಸಿ ಅಂತ ಇಲ್ಲೇ ಓದುತ್ತಿದ್ದಾನೆ. ಈ ಎಕ್ಸಿಬಿಷನ್ ಪಾವಕಿ ಸ್ಕೂಲ್ ವತಿಯಿಂದ ದೀಪ್ತಿ ಮೇಡಮ್ ಅವರು ತುಂಬಾ ಅಚ್ಚುಕಟ್ಟಾಗಿ
ಚೆನ್ನಾಗಿ ಎಲ್ಲ ಟಾಪಿಕ್ಸ್ ಕವರ್ ಮಾಡಿದ್ದಾರೆ. ಎಕ್ಸ್ಪ್ಲನೇಷನ್ ಚೆನ್ನಾಗಿದೆ, ಎಂಥೂಸಿಯಾಸಮ್ ಚೆನ್ನಾಗಿದೆ, ಸ್ಟಡಿ ಚೆನ್ನಾಗಿದೆ, ಎಲ್ಲ ರೀತಿಯ ಎಕ್ಸ್ಪ್ಲನೇಷನ್ಸ್ ಚೆನ್ನಾಗಿ ಮಾಡಿಸಿದ್ದಾರೆ, ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿಸಿದ್ದಾರೆ, ಎಲ್ಲ ಟಾಪಿಕ್ಸ್ ಕೂಡ ಕವರ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಒಳ್ಳೆ ವಾತಾವರಣ, ಒಳ್ಳೆ ಸ್ಕೂಲು. ಸೊ ಇಟ್ ಈಸ್ ಗುಡ್, ಗ್ರೇಟ್, ನೈಸ್. ಸೊ ಎಲ್ಲರೂ ಪಾವಕಿ ಸ್ಕೂಲ್ ಆಫ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಇಲ್ಲಿ ದೀಪ್ತಿ ಮೇಡಮ್ ಅವರು ಭಾಳ ಚೆನ್ನಾಗಿ ಫುಲ್ಲು ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಹುಡುಗರು ಎಕ್ಸ್ಪ್ಲೇಷನ್ ಆಯಿತು, ಎಲ್ಲ ಆಯಿತು, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಇವತ್ತು ಸ್ಕೂಲ್ ಇವತ್ತು ನೋಡೋಕ್ಕೆ. ಆದರೆ ಇಲ್ಲಿ ವಾತಾವರಣವೂ ಭಾಳ ಚೆನ್ನಾಗಿದೆ. LKG ಏನು ಹುಡುಗರು ಓದ್ತಾ ಇದರಲ್ಲಿ ಭಾಳ ಚೆನ್ನಾಗಿ ಸ್ಟಡೀಸ್ ಐತಿ ಇಲ್ಲಿ. ಅಲ್ಲಿ ಈ ಸ್ಕೂಲಲ್ಲಿ ಎಲ್ಲ ರೀತಿಯಿಂದ ಸ್ಟಡೀಸ್ ಆಯಿತು, ಅವರು ಹುಡುಗರದ ಎಲ್ಲ ರೀತಿಯಿಂದ ಬೆಸ್ಟಾಗಿ ನೋಡ್ತಾರೆ. ಅಂದ್ರೆ ಹುಡುಗರಿಗೆ ಎಲ್ಲ ರೀತಿಯಿಂದ ಎಜುಕೇಷನ್ ಆಯಿತು, ಎಲ್ಲ ಆಯಿತು, ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಲ್ಲಿ. ಇದು ಇವತ್ತಿಂದ ಏನು ಎಕ್ಸಿಬಿಷನ್ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ನೋಡೋಕ್ಕೆ ಭಾಳ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ನಮ್ಮ ಫ್ಯಾಮಿಲಿಯಿಂದ ಎಲ್ಲರೂ ಕೂಡಿ ನಾವು ಬಂದಿದ್ದೀವಿ, ಅಲ್ಲಿ ಎಕ್ಸಿಬಿಷನ್ ನೋಡೋಕ್ಕೆ ಬಂದಿದ್ದೀವಿ ಸರ್. ನನ್ನ ಹೆಸರು ಶಿವಕುಮಾರ್ ನಾಸಿ ಅಂತ. ನಮಸ್ಕಾರ, ನನ್ನ ಹೆಸರು ಸೀತಾ ಅಂತ ಹೇಳಿ. ಇಲ್ಲಿ ನನ್ನ ಮಗ ಪಾವಕಿ ಸ್ಕೂಲಲ್ಲಿ ಶಾಲೆಯಲ್ಲಿ ಸತತವಾಗಿ 4 ವರ್ಷದಿಂದಲೂ ಕಲಿತಿದ್ದಾನೆ. ಇಲ್ಲಿ ಒಳ್ಳೆಯ ಮಾತು ಏನು ಹೇಳಬೇಕಂದ್ರೆ, ಇಲ್ಲಿ ಈ ಪ್ರತಿಯೊಂದು ಗೋಡೆಯೂ ಜ್ಞಾನದ ವಿದ್ಯೆಯನ್ನು ನಮಗೆ ಹೇಳ್ತದೆ. ಮತ್ತು ಫಸ್ಟಾಗಿ ನಮ್ಮ ಮಗ ಇಲ್ಲಿ ಸ್ಕೂಲಿಗೆ ಬಂದಾಗ ಏನು ಓದಲಿಕ್ಕೆ ಬರಲಿಕ್ಕೆ ಬರ್ತಿರಲಿಲ್ಲ. ಪ್ರತಿಯೊಬ್ಬರು ಟೀಚರ್ ಆಯಿತು, ಅವ್ರ ಶಿಕ್ಷಕರಾಯಿತು, ಎಲ್ಲರಾಯಿತು, ಒಂದು ಸ್ನೇಹದ ವಿಚಾರದಲ್ಲಿ ಎಲ್ಲರೂ ಅವನಿಗೆ ಓದೋದು ಬರೆಯೋದೆಲ್ಲ ಕಲಿಸಿ ಇವಾಗ ತುಂಬ ಬೆಳೆದಿದ್ದಾನೆ ನನ್ನ ಮಗ. ನನಗೆ ತುಂಬ ಖುಷಿ ಆಗ್ತದೆ. ಸ್ಕೂಲಲ್ಲಿ ಪ್ರತಿಯೊಂದು ವಿಚಾರನೂ ಒಳ್ಳೆ ರೀತಿಯಲ್ಲಿ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಇನ್ನೂ ಜಾಸ್ತಿ ಜನ ಸ್ಕೂಲಿಗೆ ಬರಬೇಕು ನನ್ನ ಆಸೆ. ತುಂಬ ಜನ ಇಲ್ಲಿ ಏನಿದೆ ಶಾಲೆಯಲ್ಲಿ ಎಲ್ಲ ಕಲಿತು ಮುಂದೆ ಎಲ್ಲರಿಗೂ ಅನುಕೂಲ ಆಗಬೇಕೆಂಬುದೇ ನಮ್ಮ ಆಸೆ. ಥ್ಯಾಂಕ್ ಯು ಪಾವಕಿ ಸ್ಕೂಲ್. Hello everyone, my name is Chandrasekhar Gowda of Grade 5. Today I am here to present my maths model. My topic is fraction model. A fraction is a number that represents part of a whole, or a number is the fractions are made of two numbers and numerator and denominator. Top number is called numerator and indicates the number bottom number is called denominator, showing the total number of equal parts in the whole. These are these type of fraction: proper fraction, improper fraction, mixed fraction, unity fraction, like fraction, unlike fraction, equality fraction. Thank you. Hello everyone, my name is Noor. Today I am here to present model and my topic is place value. Place value is a mathematical concept that assigns a value of each digit in a number based on its position, such as 1 times 100 and so on from right to left. I will show one example. 189. Thank you for your valuable time. Thank you for your valuable time. Don't you want to join us? Want to join us? Don't you want to join us? Look in the forest, from here to the forest. The chances are so many to bump into animals, to see some people go. All gone to the forest, gone to the forest. Let's see what is there. It's a lion! It's a lion! It's a mighty, mighty lion! It's a lion! It's a lion! It's a mighty, mighty lion! We wish to see the tiger! Big and beautiful tiger! Can we stop right here? Let's see who is there! Wow! It's a tiger! It's a tiger! Big and powerful tiger! It's a tiger! It's a tiger! Big and powerful tiger! We wish to see the bear! The ninja circus bear!
It's a bear, it's a bear, it's a big and furry bear. It's a bear, it's a bear, it's a big and furry bear. We wish to see the elephant, the big Let's see what is there. Wow. It's an elephant, it's an elephant, it's a big tossed elephant. It's an elephant, it's an elephant, it's a big tossed elephant. We wish to see the fox. Short and curly fox. Curly several here. Let's see what is there. It's a lion, it's a lion, it's a mighty, mighty lion. It's a lion, it's a lion, it's a mighty, mighty lion. We wish to see the tiger, big and fearful tiger. Could we stop right here? Let's see what is there. Wow! It's a tiger! It's a tiger! Big and powerful tiger! It's a tiger! It's a tiger! Big and powerful tiger! We wish to see the bear! The ninja senses care! Could we stop right here? Let's see what is there! It's a bear, it's a bear, it's a big and furry bear. It's a bear, it's a bear, it's a big and furry bear. We wish to see the elephant, the big tough elephant. Could we stop right here? Let's see what is there. It's an elephant, it's a big tough elephant. We wish to see the fox, shrewd and cunning fox. Could we stop right here? Let's see what is there.
ನೀವೆಲ್ಲ ನೋಡ್ಕೊಂಡು ಹೋದ್ರೆ ಸಾಕು. ಇನ್ನ ಬೆಳೀಲಿ ನಮ್ಮ ಮಗಳಿಗೆ ಉನ್ನತ ಸ್ಥಾನಕ್ಕೆ ಹೋಗಿ ನನಗೆ ಹೆಣ್ಣಿಲ್ಲ ಅವರೇ ನಾನು ತಿಳ್ಕೊಂಡೇ ಬಿಟ್ಟೆ. ನಿನ್ನ ಫ್ರೆಂಡ್ಸಿಗೆ ಪರಿಚಯ ಮಾಡ್ಸಲ್ಲ ನಿನ್ನ ಫ್ರೆಂಡ್ಸ್ ಎಲ್ಲ ನೋಡಲ್ಲ ಹ್ಯಾಂಗೆ ಮಾಡ್ಲತ್ತ ನೋಡಲ್ಲ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ರಾಜಶೇಖರ್ ಅಂತ. ಈ ಪಾವಕಿ ಸ್ಕೂಲಿನ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೆ. ನನ್ನ ಮಗನೂ ಇಲ್ಲಿ ಓದ್ತಾ ಇದ್ದಾನೆ. ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಮಕ್ಕಳೆಲ್ಲ ಇಷ್ಟು ಒಳ್ಳೆಯ ರೀತಿಯಲ್ಲಿ ಇಂಗ್ಲೀಷಲ್ಲಿ ಬ್ರೀಫ್ ಮಾಡ್ತಾ ಇದ್ದಾರೆ. ಇದು ನೋಡಿ ನನಗೆ ನನ್ನ ಚಿಕ್ಕಂದಲ್ಲಿ ಇಂಥ ಸ್ಕೂಲ್ ಯಾಕೆ ಸಿಕ್ಕಿಲ್ಲ ಅಂತಂದು ಒಂಥರ ಜಿಗುಪ್ಸೆ ಆಗ್ತಾಯಿದೆ. ಮತ್ತು ಇದು ನೋಡಿ ಭಾಳ ಒಂಥರ ಭಾಳ ಸಂತೋಷ ಆಗ್ತಾಯಿದೆ. ನಾನೊಬ್ಬ ಫಿಸಿಕಲ್ ಡೈರೆಕ್ಟರಾಗಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ನಾನು ವರ್ಕ್ ಮಾಡೋದು. ಅಲ್ಲಿ ಈ ರೀತಿ ಇಂಗ್ಲೀಷ್ ಮಾತಾಡೋ ಹುಡುಗರು ಸಿಗೋಂಗಿಲ್ಲ. ಇಲ್ಲಿ ಸಣ್ಣ ಮಕ್ಕಳು LKG UKG ಮಕ್ಕಳೆಲ್ಲ ಫುಲ್ ಇಂಗ್ಲೀಷಲ್ಲಿ ಮಾತಾಡಿ ಒಳ್ಳೆ ರೀತಿಯಾಗಿ ಬ್ರೀಫ್ ಮಾಡ್ತಾ ಇದ್ದಾರೆ. ಇಷ್ಟು ಒಳ್ಳೆ ನಾಲೆಜ್ ಕೊಟ್ಟಿದೆ ಈ ಸ್ಕೂಲಿಗೆ, ಪಾವಕಿ ಸ್ಕೂಲಿಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಈ ನಮ್ಮ ಪಾವಕಿ ಶಾಲೆಯ 10ನೇ ವರ್ಷದ ದಿಸ್ ಎಕ್ಸಿಬಿಷನ್ ನಡೀತಾ ಇದೆ. ಇವಾಗ 10 ಇಯರ್ಸಿಂದ ನಾವು ನಡೆಸ್ತಾ ಇದ್ದೀವಿ ಸ್ಕೂಲು. 10 ಇಯರ್ಸ್ನಲ್ಲಿ ಒಂದು ವರ್ಷ ನಾವು ಎಕ್ಸಿಬಿಷನ್ ಮಾಡ್ತೀವಿ, ಒಂದು ವರ್ಷ ಆ್ಯನ್ಯುವಲ್ ಫಂಕ್ಷನ್ ಮಾಡ್ತೀವಿ. ಈ ಎಕ್ಸಿಬಿಷನ್ ಸಕ್ಸಸ್ ಆಗೋದಕ್ಕೆ 4 ಪಿಲ್ಲರ್ಸ್ ಅಂತ ಹೇಳ್ತೀವಲ್ಲ, ಆ ಥರ ಲೈಕ್ ಒಂದು ಮ್ಯಾನೇಜ್ಮೆಂಟು, ಒಂದು ಪ್ರಿನ್ಸಿಪಲ್ಲು, ಒಂದು ಟೀಚಿಂಗ್, ನಾನ್ ಟೀಚಿಂಗ್ ಸ್ಟಾಫ್ ಆ್ಯಂಡ್ ಪೇರೆಂಟ್ಸ್, ಇವು 4 ಪಿಲ್ಲರ್ಸ್ ಇಲ್ಲ ಅಂದರೆ ನಮಗೆ ಇದು ಸಕ್ಸಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾನು ನನ್ನ ಮನಸ್ಸಿಂದ ಇವರೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಬಯಸ್ತೀನಿ.
ಪೇರೆಂಟ್ಸ್ ಮಾಡಿರೋಂಥ ಎಲ್ಲ ಪ್ರಾಜೆಕ್ಟ್ ಅವ್ರ ಮಕ್ಕಳಿಗೆ ಹೆಲ್ಪ್ ಮಾಡಿರೋಂಥ ಎಲ್ಲ ಪ್ರಾಜೆಕ್ಟ್ಗೆ ಅವ್ರಿಗೂ ಥ್ಯಾಂಕ್ ಯು. ನಮ್ಮ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಲಾಸ್ಟ್ 1 ವೀಕಿಂದ 6 ಗಂಟೆ 7 ಗಂಟೆ 8 ಗಂಟೆ 9 ಗಂಟೆ ಅದು ಯಾವುದೇ ಥರದ ಟೈಮಿಂಗ್ ನೋಡದೆ ಅವರು ಕೆಲಸ ಮಾಡಿದ್ದಾರೆ. ಅವರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು. ಮತ್ತು ಈ ನಮ್ಮ ಮ್ಯಾನೇಜ್ಮೆಂಟು ಮತ್ತು ನಾವು ಎಲ್ಲರೂ ಸೇರಿಕೊಂಡು ನಮ್ಮ ಪೇರೆಂಟ್ಸ್ಗೆ ಸಹಕಾರ ಅವ್ರು ತೊಗೊಂಡು ಹೆಲ್ಪ್ ತೊಗೊಂಡು ನಾವು ಇದೆಲ್ಲ ಮಾಡಿದ್ದೀವಿ. ಮಕ್ಕಳು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅದನ್ನು ನೋಡಿಬಿಟ್ಟು ಭಾಳ ಖುಷಿ ಆಗ್ತಾ ಇದೆ. ನನಗೆ ಹೇಳಬೇಕಂದ್ರೆ ಶಬ್ದನೇ ಗೊತ್ತಾಗ್ತಾ ಇಲ್ಲ, ಏನು ಹೇಳಬೇಕು ಹೇಗೆ ಹೇಳಬೇಕು ಅಂತ. ಬಟ್ ಥ್ಯಾಂಕ್ ಯು, ಓವರಾಲ್ ಇಟ್ ಈಸ್ ವೆರಿ ಫೈನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ. ಓವರಾಲ್ ಪಾವಕಿ ಟೀಮ್ ಈಸ್ ದ ಬೆಸ್ಟ್. ಆಲ್ವೇಸ್ ಐ ಗೆಟ್ ಅ ವೆರಿ ನೈಸ್ ಟೀಮ್ ಇನ್ ಹೋಲ್ ಸಿನ್ಸ್ ಲಾಸ್ಟ್ 10 years. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ನನ್ನ ಹೆಸರು ಸಂಗೀತ ಅಂತ ಹೇಳ್ಬಿಟ್ಟು. ಪಾವಕಿ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಮಗ ಇವಾಗ 3rd year ರನ್ನಿಂಗ್ ಇದೆ. ಇಲ್ಲಿ UKGಯಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ. ಇದು 3rd year ನಾವು ಇವಾಗ ಎಕ್ಸಿಬಿಷನ್ ಅಟೆಂಡ್ ಮಾಡ್ತಾ ಇರೋದು. ಎಕ್ಸಿಬಿಷನ್ ಬಗ್ಗೆ ಹೇಳಬೇಕಂದ್ರೆ ಎವ್ರಿ ಇಯರ್ ಡೇ ಬೈ ಡೇ ಹೆಂಗಾಗ್ತದೆ ಅಂದರೆ ಸ್ಕೂಲ್ ಗ್ರೋತ್ ಆಗ್ತಾ ಇದೆ. ಫ್ರಮ್ ಲಾಸ್ಟ್ 3 years ಏನು ನೋಡ್ತಾ ಇದ್ದೀವಿ, ಈ ಇಯರ್ನೂ ಅಷ್ಟೇ ಡೆವಲಪ್ಮೆಂಟ್ ಕಾಣಿಸ್ತಾ ಇದೆ. ಬಟ್ ಚಿಲ್ಡ್ರನ್ಸ್ ಏನಿದ್ದಾರೆ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ವೆರಿ ವೆಲ್ ಕಂಪೇರ್ಡ್ ಟು ನಾವು ಅದರ್ ಚಿಲ್ಡ್ರನ್ಸ್ ಲೈಕ್ ನಾವು ಅದರ್ ಸ್ಕೂಲ್ಸ್ ಕಂಪೇರ್ ಮಾಡಿದ್ರೆ पावकी गुड ಅಂತ ನಂಗೆ ಅನಿಸುತ್ತೆ. थैंक यू. हम इधर पावकी स्कूल में आए, सभी का प्रोजेक्ट वर्क देखे अच्छा था. तो सब यूनिक टाइप्स के अलग अलग तरीके के सभी प्रोजेक्ट्स हैं, तो हमें अच्छा लगा. थैंक यू. आज हम पावकी स्कूल में साइंस एग्जीबिशन है, वहाँ पर हम आए हुए हैं. सभी बच्चों का जितने भी एग्जीबिशन है बहुत अच्छा बनाया हुआ है. छोटे छोटे बच्चे जो नर्सरी LKG क्लासेस के हैं वो स्पीक कर पा रहे हैं विदाउट एनी हेजिटेशंस. तो ये अपने आप में ही सेल्फ कॉन्फिडेंस बच्चों को देता है. एग्जीबिशन दीप्ति मैडम के थ्रू बहुत ही अच्छा हुआ है. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಸತೀಶ್ ಪತಂಗೆ, ಪ್ರೆಸಿಡೆಂಟ್ ಆಫ್ ವಿಶ್ವನುಕ ಎಜುಕೇಷನಲ್ ಟ್ರಸ್ಟ್. ಇವತ್ತು ನಮ್ಮ ಪಾವಕಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ವಸ್ತು ಪ್ರದರ್ಶನಕ್ಕೆ ಆಗಮಿಸಿದ ಎಲ್ಲರಿಗೂ, ಎಲ್ಲ ಪಾಲಕ ವೃಂದದವರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತು ಈ ನೆರವೇರಿಸಿದ್ದ ಒಂದು ವಸ್ತು ಪ್ರದರ್ಶನವನ್ನು ಸಕ್ಸಸ್ಫುಲ್ಲಾಗಿ ಮಾಡುವುದಕ್ಕಾಗಿ ಎಲ್ಲ ಪೇರೆಂಟ್ಸರ ಸಪೋರ್ಟ್, ಸ್ಟೂಡೆಂಟ್ಸ್ ಸಪೋರ್ಟ್ ಮತ್ತು ಸ್ಟಾಫ್ದವ್ರು ಭಾಳ ಸಪೋರ್ಟ್ ಇದೆ. ಅವರೆಲ್ಲರ ಸಪೋರ್ಟ್ನಿಂದಲೇ ಇವತ್ತಿನೊಂದು ಮಾಡಿದ್ದೇನೋ ಒಂದು ವಸ್ತು ಪ್ರದರ್ಶನ ಇದೆ, ಅದೊಂದು ಗ್ರ್ಯಾಂಡಾಗಿ ಸಕ್ಸಸ್ ಆಗಿದೆ. ಇದು ಇವತ್ತಿಂದು 2ನೇ ವಸ್ತು ಪ್ರದರ್ಶನ. ನಾವು 2023ರಲ್ಲಿನೂ ಒಂದು ವಸ್ತು ಪ್ರದರ್ಶನ ಮಾಡಿದ್ದೇವೆ. ಅದಾದಮೇಲೆ ಪ್ರತಿ ವರ್ಷವೂ ಆ್ಯನ್ಯುವಲ್ ಡೇ ಮಾಡಿರ್ತೀವಿ ಸರ್. ಆ್ಯಕ್ಚುಲಿ 2015ರಂದು ನಾವು ಸ್ಕೂಲ್ ಸ್ಟಾರ್ಟ್ ಮಾಡೀವಿ. 2017 ಹಿಡ್ಕೊಂಡು 2025 ತನಕ ಈಗ ಆ್ಯಕ್ಚುಲಿ ಸ್ಕೂಲ್ ರನ್ ಮಾಡಿ 10 years ಆಯ್ತು ಸರ್. ಫ್ಯಾಮಿಲಿ ಸಪೋರ್ಟ್ ಅಂತ ನಾನು, ನನ್ನ ಹೆಂಡತಿ ದೀಪ್ತಿ ಪತಂಗೆ ಇಬ್ಬರು ಕಲ್ತೇನಪ್ಪ ಅಂತಂದ್ರೆ ನಾವು ಸ್ಕೂಲ್ ನಡೆಸ್ತೀವಿ ಸರ್. ಸರ್ ಸ್ಟೂಡೆಂಟ್ಸ್ ಆಗಲಿ, ಸ್ಟಾಫ್ ಆಗಲಿ, ಆಮೇಲೆ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರೂ ಒಂದು ಕಾನ್ಸಂಟ್ರೇಷನ್ ಆಗಿ ಎಲ್ಲರೂ ಅಪ್ನಾಪನ್ ಅಂತೇನಪ್ಪ ಅಂದರೆ ಹೆಲ್ಪ್ ಮಾಡ್ತಾರೆ ಸರ್, ಕೋಆಪ್ರೇಟ್ ಮಾಡ್ತಾರೆ. ನಾವು ಅನ್ಕೋತೀವಿ, ಬಟ್ ಇಟ್ಸ್ ಅ ಪ್ಲ್ಯಾನಿಂಗ್ ಆಫ್ 3 months, ಎಕ್ಸಿಕ್ಯೂಷನ್ ಆಫ್ 3 days and presentation of 3 months. Planning of 1 month, planning of 30 days, execution of 3 days and presentation of 3 hours. Actually, for this exhibition, entire credits goes to the teacher staff, students, parents, teaching and non-teaching staff. All the credits goes to all the staff. Actually, it's a result of teamwork. So I have to give all the credit to the entire team.